ಇವರಲ್ಲಿ ಮತ್ತು ಸಾಧುಗಳಲ್ಲಿ ಸಾಧು ಇವು ಮಾತೇಶು ಮಾತುಗಳಲ್ಲಿ ಸಮಬುದ್ಧಿ ಉಳ್ಳವನು ಶಿಷ್ಯತೆ ಇವರೆಲ್ಲರೂ ಸಮಬುದ್ಧಿ ಮಾಡುವ ಶ್ರೇಷ್ಠನಾಗಿರ್ತಾನಲ್ಲ. ಜ್ಞಾನಿ ಒಬ್ಬನೇ ಈ ಸಮಬುದ್ಧಿ ಮಾಡ್ತಾನ ಅನ್ನೋ ತಾತ್ಪರ್ಯ. ಸಮದರ್ಶನ ಈಸ್ ದ ಚೇಂಜ್ ಆಫ್ ಪರ್ಸ್ಪೆಕ್ಟಿವ್. ದೃಷ್ಟಿಕೋನದಲ್ಲಿ ಏನು ಬದಲಾವಣೆ ಆಗ್ಬೇಕು ಜ್ಞಾನಿದು ಅಂದ್ರೆ ಸಮದರ್ಶನ ಆಗ್ಬೇಕು. ಸಮಲೋಷ್ಟಾಶ್ಮ ಕಾಂಚನ ಅನ್ನುವಂಥದ್ದನ್ನ ಹಿಂದಿನ ಶ್ಲೋಕದಾಗ ಹೇಳಾಗತ್ತ. ಇವೆಲ್ಲ ಜಡ ವಸ್ತುಗಳು. ಸಮಲೋಷ್ಟಾಶ್ಮ ಕಾಂಚ, ಮಣ್ಣು, ಬಂಗಾರ, ಮತ್ತೆ ಇನ್ನೊಂದೇನ್ರಿ, ಮಣ್ಣು, ಬಂಗಾರ, ಎಂತದು ಮಾನಾಪಮಾನ, ಸಮಲೋಷ್ಟಾಶ್ಮ ಕಾಂಚನ. ಮಣ್ಣು, ಕಲ್ಲು, ಮಣ್ಣು, ಕಲ್ಲು, ಚಿನ್ನಗಳಲ್ಲಿ ಸಮಭಾವವನ್ನು ನೋಡಬೇಕು ಅನ್ನುವಂಥದ್ದು ಇಲ್ಲೇ ಹೇಳಿದ್ರು. ಅಂಡ್ ಬಿಕಾಸ್ ಆಫ್ ದ್ಯಾಟ್ ದ ಬೆನಿಫಿಟ್ ದ್ಯಾಟ್ ಹಿ ಎಂಜಾಯ್ಸ್ ಇಟ್ ಕೂಟಸ್ಥಃ ಮೀನ್ಸ್ ಅನ್ಶೇಕನ್ ಬೈ ದಿ ಎಕ್ಸ್ಪೀರಿಯನ್ಸಸ್ ಇನ್ ದ ಲೈಫ್. ಅನ್ಶೇಕನ್ ಅಂದ್ರೆ ಕೂಟಸ್ಥನಂತೆ ಬದಲಾವಣೆ ಆಗದೆ ಇರುವುದು. ಬೇಕಾದಂತ ಸನ್ನಿವೇಶಗಳು, ಬೇಕಾದಂತ ದುಃಖ ತರುವಂತ ಸನ್ನಿವೇಶಗಳಾಗಲಿ ಅಥವಾ ಸುಖ ತರುವಂತ ಎರಡೂ ಟೈಮ್ನಲ್ಲಿ, ಎರಡು ಕಾಲದಲ್ಲಿ ಏನು ಆಗ್ಬಾರ್ದು, ಸಮಚಿತ್ತದಿಂದ ಕೂಡಿರ್ಬೇಕು. ಅದಕ್ಕಂತರ ಕೂಟಸ್ಥ ಅಂತಾರ. ಲೈಕ್ ದ ಎಕ್ಸಾಂಪಲ್ ಆಫ್ ಎ ಸ್ಟಾಯಿಕ್ ಫಿಲಾಸಫರ್. ಈ ಒಬ್ಬ ಒಂದು ಉದಾಹರಣೆ ಕೊಟ್ರಲ್ಲ, ಸ್ಟಾಯಿಕ್ ಫಿಲಾಸಫರ್ ಅಂತಂದ್ರೆ ಯಾವ ಅನುದ್ವೇಗಿ ಇರ್ತಾವಲ್ಲ ತತ್ವಜ್ಞಾನಿ, ಒಬ್ಬ ಮಾತ್ರ ತತ್ವಜ್ಞಾನಿ ಮಾತ್ರ ಅನುದ್ವೇಗಿ ಇರಕ್ ಸಾಧ್ಯ ಅಥವಾ ಸಂಯಮಿಯಿಂದ ಇರಬಹುದು. ಬಹಳ ಅವರು ಏನಾಗ್ಬೋದು, ವಾಟ್ ಸೊ ವಾಟ್. ಯಾಕಂದ್ರೆ ಅನೇಕ ಜನ್ಮದಿಂದ ನಮ್ಗೆ ಜನ್ಮಾಂತರದ ಋಣ ಇದೆ. ಏನಾದ್ರೂ ಘಟನೆ ಆಯ್ತು ಅಂದ್ರೆ ನಾವು ಏನ್ ಮಾಡ್ತೀವಿ, ಅಯ್ಯೋ ಅಯ್ಯೋ ಅನ್ನುವಂತ ಉದ್ಗಾರ ತೆಗಿತೀವಿ. ಆ ಅಯ್ಯೋ ಅನ್ನುವಂತ ಉದ್ಗಾರದಿಂದ ಎಲ್ಲಿ ಬರ್ಬೇಕು, ಇಷ್ಟನ ಅನ್ನುವಷ್ಟು ಮಟ್ಟಿಗೆ ಏನ್ ಬರ್ಬೇಕಲ್ಲ, ಆ ಒಂದ್ 2 ನಿಮಿಷ 3 ನಿಮಿಷ ತಗೋತಾನ ಸ್ಟಾರ್ಟಿಂಗ್ ಪಾಯಿಂಟ್. ಇನ್ನು ಜ್ಞಾನ ನೆಲೆ ಆಗ್ಯದೆ, ಆದ್ರೆ ಇನ್ನು ಜ್ಞಾನ ನೆಲೆ ಆದ್ರೂ ಕೂಡ ಅಲ್ಲೇ ಹಲವಾರು ಜನ್ಮದ ಸಂಸ್ಕಾರ ಇರೋದ್ರಿಂದ ಆ ರೀತಿ ಆಗ್ತದೆ ಅಂತ ಹೇಳ್ತಾರೆ. ಸ್ಟಾಯಿಕ್ ಫಿಲಾಸಫರ್ ಜೊತೆ ಅನುದ್ವೇಗಕರ ಮನಸ್ಸು ನಾವಿದ್ರೂ ಕೂಡ ಏನಾಗ್ತದೆ, ಬರೀ ಆಗ್ತದೆ ಸ್ವಲ್ಪ ಹೊತ್ತಿಗೆ, ಇಲ್ಲ ಅಂತಲ್ಲ, ಆದ್ರೆ ಸ್ವಲ್ಪ ಹೊತ್ತಿಗೆ ಬೇಗನೆ ಮತ್ತೆ ರಿಕವರ್ ಆಗ್ತದೆ. ಆದ್ರೆ ಅಜ್ಞಾನಿಗಳು ಹಂಗಲ್ಲ. ಯಾವ್ದಾದ್ರು ತಮ್ಮ ಆತ್ಮೀಯರು ತೀರ್ಕೊಂಡ್ರ ಅಂತಂದ್ರೆ ಅವ್ರು ಕೋಮಾಗ ಹೋಗ್ಬಿಡ್ತಾರೆ, ಅಥವಾ ಒಳ್ಳೆ ನಾರ್ಮಲ್ ಸ್ಟೇಜಿಗೆ ಬರೋದೇ ಇಲ್ಲ, ಹುಚ್ಚಿಡಿದ್ರು. ಸಣ್ಣ ವಯಸ್ಸಿಗೆ ಸೀನೆ ಒಂದು ಪೇಷಂಟ್ ನೋಡಿದ್ದೆ ನಾನು. ಆ ಹೆಣ್ಮಗಳು ಸಣ್ಣ ವಯಸ್ಸಿನಾಗಿತ್ತು, ಬಹಳ ಒಂದು 25-26 ವರ್ಷಕ್ಕಿತ್ತು. ಆಕೆ ಗಂಡ ಯಾವ್ದೋ ಒಂದು ಆಕ್ಸಿಡೆಂಟ್ ಆಗಿ ತೀರ್ಕೊಂಡಿದ್ದ. ದವಾಖಾನಿಗೆ ಆಕಿನ ತೊಗೊಂಬಂದಾಗ ಆಕೆ ಗಂಡ ತೀರ್ಕೊಂಡ. ಆಕಿ ಇಷ್ಟು ಮನಸ್ಸಿಗೆ ರೋಧ ಮಾಡ್ಕೊಂಡಲ್ಲ, ಆಕಿ ಹಿಮಾಲಯ ಪರ್ವತ ತಲೆ ಮೇಲೆ ಬಿದ್ದಂಗ ಆಗ್ಯದ. ನನ್ನ ಜೀವನ ಹೆಂಗ ಅನ್ನುವಂಥದ್ದು ಒಂದು ಭಯಾನಕವಾದಂತ ವಾತಾವರಣಕ್ಕೆ ಹೋಗಿ ಆಕಿನ ಪರಿಸ್ಥಿತಿ ಏನಾಗೈತೆ ಅಂದ್ರೆ ಕೋಮಾ ಅಂದ್ರೆ ಒಂದು ನಮೂನೆ ಅರ್ವ ಇಲ್ಲ. ಆಕಿಗೆ 4 ಮಂದಿ ಹೊತ್ಕೊಂಡ್ ಬಂದಾರ ಆ ಟೈಪ್. ಹಿಂಗ ಸಹಜ ಆಗ್ತದ ಸಾಮಾನ್ಯವಾಗಿ, ಜನರಲ್ ಆಗಿ ಏನು ನಾಲೆಜ್ ಇದ್ದವ್ರಿಗೆ. ಆ ಒಂದು ರೂಢ ಇದ್ದು ಈಗ ಜ್ಞಾನ ಆಗೈತಲ್ಲ, ಇಂಥವ್ರಿಗೆ ಏನಾಗ್ತದ, ವಾಟ್ ಸೋ ವಾಟ್ ಅನ್ನುವಷ್ಟು ಮಟ್ಟಿಗೆ ಒಂದು ಕ್ಷಣ ಸ್ವಲ್ಪ ತ್ರಾಸ ಕೊಡ್ತದ ಘಟನೆಗಳು ಯಾವ ಇದ್ರು ಕೂಡ. ಆದ್ರೂ ಕೂಡ ಆಗ್ಲಿ ಸ್ವಲ್ಪ ಹೊತ್ತಿಗೆರ ಮತ್ತ ಮರುಕಳಿಸಿ ಆ ಜ್ಞಾನದ ಮಟ್ಟವನ್ನ ಅವ ತಗೊಂಡ್ ಬರ್ತಾನ. ಆದ್ರಿಂದ ಏನಾಗ್ತದ, ಆಲ್ ದಟ್ ವೆನ್ ಹಿ ಲಾಸ್ಟ್ ಆಲ್ ಹೀಸ್ properties in the business, first his response was what, and since he was a wise person, after 2 minutes he recovered and just added another word, so what. ದೊಡ್ಡ ವ್ಯಾಪಾರದಾಗ ಲಾಸ್ ಆಗಿಬಿಟ್ಟೈತ್ರಿ. ಆದ್ರೆ ಜ್ಞಾನ ಬಂತದ, ಈಗ ಆತ್ಮಜ್ಞಾನ ಆಗ್ಯದ. ಆದ್ರೂ ಹಳೆ ಸಂಸ್ಕಾರದಿಂದ ಅಂದ ವ್ಯಾಪಾರ ಲಾಸ್ ಆಗೈತಿ ಅಂದ. ಸ್ವಲ್ಪ ಹೊತ್ತಿಗೆ ಏನಂದ, ಓ ಇಷ್ಟೇನೆ ಆಯ್ತು ನೋಡುವ ಮುಂದ್ ನೋಡು ಅಂತಾನ.
What is samsara? So what is moksha? It is only difference. Put so everywhere. But remember to add that so you require a tremendous inner transformation. ಈ ಒಂದು ಇಷ್ಟೇನಾ ಇಷ್ಟೇನಾ ಅನ್ನೋದಕ್ಕೇನ ಐತಲ್ಲ ವ್ಯತ್ಯಾಸ, ಅದಕ್ಕೆ ಒಳಗೆ ಬಹಳ ಕೆಲಸ ಆಗ್ಬೇಕು. ಅಪರೋಕ್ಷ ಜ್ಞಾನ ಆಗ್ಬೇಕು, ಜ್ಞಾನ ಪಕ್ಕ ಆಗ್ಬೇಕು, ನಾನು ಬ್ರಹ್ಮ ಅನ್ನುವಂತ ಜ್ಞಾನ ಆಗ್ಬೇಕು. ದೇಹ ಅನ್ನುವಂಥದ್ದು ಎಷ್ಟು ಗಟ್ಟಿಮುಟ್ಟಾಗೈತಿ, ನಾನು ಬ್ರಹ್ಮ ಅನ್ನುವಂಥದ್ದು ಜ್ಞಾನ ಆಗ್ಬೇಕಾಗ್ತದೆ. ದಟ್ ಈಸ್ ವಾಟ್ ಈಸ್ ಅಚೀವ್ಡ್ ಬೈ ದ ನಾಲೆಜ್. ಇದನ್ನ ಏನಂತಾರೆ, ಜ್ಞಾನದಿಂದ ಮಾತ್ರ ಪಡೆಯಕ್ಕೆ ಸಾಧ್ಯ ಇದೆ. ಯಾವ ಕರ್ಮದಿಂದ ಸಾಧ್ಯ ಇಲ್ಲ, ಯಾವ ಅಷ್ಟಾಂಗ ಯೋಗದಿಂದ ಸಾಧ್ಯ ಇಲ್ಲ. ಲಿಂಗಪ್ಪನ ಕೈ ಹಿಡ್ಕೊಂಡು ಕುಂತ್ರು ಏನ್ ಸಾಧ್ಯ ಇಲ್ಲ. ಅದರಿಂದ ಲಿಂಗಪ್ಪನ ಕೈ ಹಿಡ್ಕೊಂಡು ಕುಂದ್ರಿಂದ ಏನಾಗ್ತದ ಅಂದ್ರೆ ಉಪಾಸನೆ. ಅದು ಆತ್ಮೀಯರೇ, ಯಾವುದಕ್ಕೆ ಎಷ್ಟು ಸ್ಥಾನ ಕೊಡ್ಬೇಕು ಅಷ್ಟೇ ಸ್ಥಾನ ಕೊಡ್ಬೇಕು. ಉಪಾಸನ ಅದು. ಆ ಉಪಾಸನೆಯನ್ನು ಮಾಡಿದ್ರೆ ನಿಮ್ದು ಎಕ್ಸ್ಪಾನ್ಷನ್ ಆಫ್ ಮೆಡಿಟೇಷನ್ ಏನಂದ್ರೆ ನಮ್ದು ಹೃದಯ ದೊಡ್ಡದಾಗ್ತದೆ. ಹೃದಯ ದೊಡ್ಡ ಮಾಡಕ ನಮ್ಗ ಉಪಾಸನೆ ಬೇಕಾಗ್ತದೆ. ಹಂಗ ಅದು ಉಪಾಸನೆ, ನಿರ್ಗುಣ ಉಪಾಸನೆ ಮಾಡಕ ಇಷ್ಟಲಿಂಗ ಉಪಾಸನೆ ಕೊಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಎಲ್ಲ ಸಾಕಾರ ಮೂರ್ತಿಗಳಿಗಿಂತ ನಿರಾಕಾರ ಮೂರ್ತಿ ಉಪಾಸನೆ ಶ್ರೇಷ್ಠ. ಆದ್ರೆ ಜ್ಞಾನದ ಮಟ್ಟಿಗೆ ಏನ್ ಬರೋದಿಲ್ಲ. ಜ್ಞಾನಕ್ಕ ಉಪಾಸನೆ ಮಾಡಿದವ್ರಿಗೆ ಲಿಂಗ ಪೂಜೆ ಮಾಡ್ಕೊಂಡ್ರೆ ಜ್ಞಾನ ಬೇಗ ಆಗ್ತದೆ, ಅನ್ಬಹುದು. ಆದ್ರೆ ಲಿಂಗ ಪೂಜೆ ಮಾಡ್ಕೊಂಡ್ರೆ ಜ್ಞಾನ ಹಾಗೆ ಜ್ಞಾನಕ್ಕೆ ಅದಕ್ಕೆ ಜ್ಞಾನ ಅನ್ನೋದು ಅಂತ ಮತ್ತೆ ಮುಂದಿನ ಒಂದು ಅಧ್ಯಾಯ. ಅದು ಶ್ರವಣ ಮನನ ನಿಧಿಧ್ಯಾಸನ ಬೇಕೇ ಬೇಕು. ಇವತ್ತು ನೀವು ಒಪ್ಕೊಂಡ್ರು ಅಷ್ಟೇ, ಒಪ್ಕೊಳ್ಳಿಕ್ಕಂದ್ರು ಅಷ್ಟೇ. ಶಾಸ್ತ್ರ ಏನೈತೆ ಅದನ್ನ ಹೇಳ್ಬಾರ್ದು. ವಾಟ್ ಇಸ್ ದ ಅಚೀವ್ಡ್ ಬೈ ನಾಲೆಜ್? ಕೂಟಸ್ಥ ಮೀನ್ಸ್ ಅನ್ಶೇಕನ್ ಅಪ್ ಟು ದಿಸ್ ವೇ ಆಫ್ ಸೀನ್ ಇನ್ ದ ಲಾಸ್ಟ್ ಕ್ಲಾಸ್. ಇಲ್ಲಿವರೆಗೆ ನೋಡಿ. ಈಗ ಈ ಮಂತ್ರವನ್ನು ನೋಡೋಣ, 9ನೇ ಮಂತ್ರವನ್ನು ನೋಡೋಣ. 9ನೇ ಮಂತ್ರ ಅಂತಂದ್ರೆ, he who has the mind same with regard to the well wishers. ಸುಹೃತ್ ಅಂದ್ರೆ ನಮ್ಮ ಬಗ್ಗೆ ಒಳ್ಳೆಯದನ್ನ ಚಿಂತನೆ ಮಾಡುವ. ಫ್ರೆಂಡ್ಸ್ ಗೆಳೆಯರು, ಎನಿಮೀಸ್ ವೈರಿ, ನ್ಯೂಟ್ರಲ್ಸ್ ಉದಾಸೀನರು, ಮೀಡಿಯೇಟರ್ಸ್ ಅಂತ ಹೆಸರು ಕೊಟ್ಟಾರ ಇಂಗ್ಲಿಷ್ನಾಗ. ಅದಕ್ಕೆ ಇಲ್ಲಿ ಕನ್ನಡದಾಗ ಏನ್ ಕೊಟ್ಟಾರ ಅಂದ್ರೆ ಮಧ್ಯಸ್ಥರು. ಹೇಟ್ಫುಲ್ ಒನ್ಸ್ ಅಂತಂದ್ರೆ ದ್ವೇಷವನ್ನು ಮಾಡುವವರು, ಬಂಧುಗಳು, ರಿಲೇಷನ್ಸ್. ದ ರೈಟಿಯಸ್ ಅಂಡ್ ಇವನ್ ದಿ ಅನ್ರೈಟಿಯಸ್ ಎಕ್ಸೆಲ್ಸ್. ರೈಟಿಯಸ್ ಅಂಡ್ ಇವನ್ ಅನ್ರೈಟಿಯಸ್. ಸಾಧುಗಳಲ್ಲಿಯೂ ಪಾಪಿಗಳಲ್ಲಿಯೂ ಸಮಬುದ್ಧಿ ಉಳ್ಳವನು ಶ್ರೇಷ್ಠನಾಗಿರುತ್ತಾನೆ. ಇದು ಸಾಮಾನ್ಯ ಅರ್ಥ. ವಿಶೇಷ ಅರ್ಥ ಏನ್ ಹೇಳ್ತಾರೆ ನೋಡೋಣ. In the previous verse, Lord Krishna said that the wise man has got samatvam with regard to the inanimate things. ಹಿಂದಿನ ಶ್ಲೋಕದಾಗ ಜ್ಞಾನಿ ಏನ್ ಮಾಡ್ತಾನ ಅಂತಂದ್ರೆ, ಸಮತ್ವವನ್ನ ನಿರ್ಜೀವ ವಸ್ತುಗಳಿಗೆ ನೋಡಿದ, ಕಲ್ಲು, ಮಣ್ಣು, ಬಂಗಾರದ. ಇಲ್ಲೇ ಸಜೀವ ವಸ್ತುಗಳಿಗೆ ನೋಡ್ತಾ ಇದ್ದಾನೆ ಈ ಶ್ಲೋಕದಲ್ಲಿ. ಬಿಕಾಸ್ ಸಮಲೋಷ್ಟ ಕಾಂಚನ, ಆಲ್ ದೀಸ್ ಆರ್ ಇನರ್ಟ್ ಥಿಂಗ್ಸ್ ಆಫ್ ದ ಕ್ರಿಯೇಷನ್. ಈ ಸೃಷ್ಟಿಯೊಳಗಿರುವಂತ ಜಡಬದ ಪದಾರ್ಥಗಳನ್ನ ಹಿಂದಿನ ಶ್ಲೋಕದಾಗ ತಗೊಂಡು. ಇನ್ ದಿಸ್ ವರ್ಸ್ ಕೃಷ್ಣ ಸೇಸ್ ನಾಟ್ ಓನ್ಲಿ ಜ್ಞಾನಿ ಹ್ಯಾಸ್ ಸಮತ್ವಂ ವಿತ್ ರಿಗಾರ್ಡ್ ಟು ದಿ ಜಡ ಪ್ರಪಂಚ, ಅಚೇತನ ಪ್ರಪಂಚ. he has got ಸಮದರ್ಶನಂ with regard to the ಚೇತನ ದರ್ಶನಂ also, the living beings also, because equanimity with regard to a living being is more difficult. ಅಲ್ರಿ, ಜಡ ಪದಾರ್ಥಗಳಲ್ಲಿ ನಾವು ಸಮಭಾವ ಮಾಡುವುದು ಬಹಳ ಆಗಿದೆ. ಈ ಚೇತನ ಪದಾರ್ಥಗಳಲ್ಲಿ ಸಮಭಾವ ಮಾಡೋದು ಬಹಳ ಕಠಿಣ ಅದ. ಅದಕ್ಕೆ ಇದನ್ನ ಮೊದಲು ಅದನ್ನ ಹೇಳಿ ಈಗ ಇದನ್ನ ಹೇಳಕತ್ತಾನ ಭಗವಂತ. ಯಾಕ್ರಿ ಚೇತನದಾಗ ಯಾಕೆ ಅಷ್ಟ ಅದ? ಯಾಕಂತಂದ್ರೆ ಎಸ್ಪೆಷಲಿ ವಿತ್ ರಿಗಾರ್ಡ್ ಟು ದ ಹ್ಯೂಮನ್ ಬೀಯಿಂಗ್ಸ್ ಸಮತ್ವಮ್ ಈಸ್ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್. ಈ ಮನುಷ್ಯ ಮಾತ್ರದಲ್ಲಿ ಜೀವಿಗಳಲ್ಲಿ ಸಮಬುದ್ಧಿ ಮಾಡುವುದು ಬಹಳ ಕಷ್ಟ. ಯಾಕ? ಅವ್ರು ಎಲ್ಲಿರ್ತಾರ್ರಿ? ನಮ್ಮ ಎದುರಿಗೆ ಇರ್ತಾರೆ, ನಮ್ಮ ಮನಿ ನೆರೆ ಹೊರೆಗೆ ಇರ್ತಾರೆ, ನಮ್ಮ ಮನೆಯೊಳಗೆ ಇರ್ತಾರೆ, ನಮ್ಮ ಸಂಬಂಧಿಕರೇ ಇರ್ತಾರೆ. Because we have a lot of expectation from other human beings, and therefore if you move to someone, we easily tend to develop either raga or dvesha. ನಾವು ಏನ್ ಮಾಡ್ತೀವಿ, ಸಾಮಾನ್ಯವಾಗಿ ನಾನು ಹಿಡ್ಕೊಂಡು ಎಲ್ಲರೂ ಮನುಷ್ಯರಾಗಿ ಹೋಗ್ತಾನೆ ಏನ್ ಮಾಡ್ತೀವಿ, ಯಾರೋ ನಮ್ಗಿಂತ ಕಲಿಕರ ಇದ್ರಂದ್ರೆ ಸಹಾಯ ಮಾಡಕ್ ಬಿಟ್ಟಾರ, ಯಾರು ನಮ್ಗಿಂತ ಶ್ರೇಷ್ಠ ಇದ್ರು ಅಂತಂದ್ರೆ, ಚಲೋ ಇದ್ರಂದ್ರೆ ಅವ್ರು ಸಹಾಯ ಪಡಿಬೇಕು ಅನ್ನುವಂಥದ್ದು ಒಂದು ಇಚ್ಛೆ ಇರ್ತದೆ. ಅವ್ರು ಸಹಾಯ ಮಾಡಿದ್ವಿ, ನಾವು ಸಹಾಯ ಮಾಡಿದ್ವಿ.
ಅವರು ಸಹಾಯ ಮಾಡಿದ್ದನ್ನು ಗುರುತಿಸ್ಲಿಲ್ಲ ಅಂತ ನಮ್ಗೆ ಸಿಟ್ಟು ಬರ್ತದೆ. ಅವರು ಏನ್ರಿ ನೀವು ಬಹಳ ಸಹಾಯ ಮಾಡಿದ್ರಿ ಅಂತ ಒಂದ್ ಮಾತು ಅಂದ್ರೆ ಅಲ್ಲಿಗೆ ಏನೋ ಸಮಾಧಾನ ಆಗ್ತದೆ. ಅವ್ರು ಏನು ಅಲ್ಲೇ ಇಲ್ಲಪ್ಪ, ಏನ್ರಿ ಇಷ್ಟೆಲ್ಲಾ ಮಾಡಿದ್ರು ಏನ್ ಒಂದ್ ಮಾತು ಅನ್ಲಿಲ್ಲವ ಚಲೋ ನಾವು ಅಂದ್ರೆ ನಾವು ಬಯಸ್ತೀವಿ. ನಾವೇನು ಉಪಕಾರ ಮಾಡಿದ್ವ ನಮಗ್ ಹೊಗಳಬೇಕು, ಅವ್ರಿಗೆ ಏನಾರ ಸಹಾಯ ಮಾಡಿದ್ವ ಅವ್ರು ನಮ್ಮನ್ನ ಹಗ್ಲಲ್ಲ ನೀವು ದೇವ್ರಿಪ್ಪ, ನೀವು ನಮ್ಗೆ ಸಹಾಯ ಮಾಡಿದ್ರಿ, ನೀವು ಬಾಳ ಕೃಪಾಳು ಒಂದು ದಯಾಳು ಅಂತ ಅವ್ರು ಏನಾರ ಒಂದ್ ಎರಡು ಮಾತು ಮಾತಾಡ್ಬೇಕಲ್ಲ. ಏನು ಮಾತಾಡ್ಲಿಕ್ಕಲ್ಲ ಅವ್ರ ಮೇಲೆ ಸಿಟ್ಟು. ಅಥವಾ ಯಾರಾದ್ರೂ ಒಂದ್ ಸ್ವಲ್ಪ ಏನೋ ಮಾಡಿರ್ತೀವಿ, ಅವ್ರಿಗೆ ನಾವು ಬಾಳ ಹೋಗುತ್ತೆ, ಇಲ್ರಿ ನೀವು ಇಲ್ಲಿಕ್ಕ ಹಾಕಿದ್ದಿಲ್ಲ, ನೀವು ಲಗ್ನದಾಗ ಬಾಳ ಸಹಾಯ ಮಾಡಿದ್ರಿ, ನಮ್ಗೆ ರೊಕ್ಕದ ಬಾಳ ಪ್ರಾಬ್ಲಮ್ ಇತ್ತು, ಕೈಯಾಗ ರೊಕ್ಕ ಇದ್ದಿದ್ದಿಲ್ಲ, ನೀವು ಆ ಟೈಮ್ಗೆ ರೊಕ್ಕ ಕೊಟ್ಟು ಲಗ್ನ ದಾಡ್ಸಿದ್ರಿ, ಮುಂದೆ ಕೊಟ್ಟೆ ಬಿಡ್ರಿ, ನಾವೇನು ಕೊಡೋದ್ ಬದುಕಲ್ಲ, ಆದ್ರೆ ಆ ಟೈಮ್ಗೆ ಹೇಳ್ರಿ ನೀವು ಕೊಟ್ರಲ್ಲ, ನೆನೆಸ್ತಾವ. ನೆನೆಸಿದವ್ರಿಗಿಂತ ಅಡ್ಡಿ ಇಲ್ಲಪ್ಪ, ಅವ್ನು ನೆನೆಸ್ತಾನಂತ ಒಮ್ಮೆ ಪ್ರೀತಿ ಮಾಡೋದಾಗ್ಲಿ, ಅವ್ನು ನೆನೆಸೋದಿಲ್ಲ ಅಂತ ದ್ವೇಷ ಮಾಡೋದಾಗ್ಲಿ, ಇವು ಸಹಜ ಮನುಷ್ಯನಿಗೆ ಹುಟ್ಕೊಂಡ್ಬಿಡ್ತಾವ. Something or the other. Therefore, Krishna says, Jnani has overcome Vishama Darshanam with regard to other human beings, and he gives wide range of human beings. ಯಾವ ಮನುಷ್ಯ ಇದ್ರು ಕೂಡ ಅವ್ರ ಬಗ್ಗೆ ರಾಗ ಆಗಲಿ ಅವ್ರ ಬಗ್ಗೆ ದ್ವೇಷ ಆಗಲಿ ಜ್ಞಾನಿ ಮಾತ್ರ ಮಾಡೋದಿಲ್ಲ. ಯಾರವರು ಎಲ್ಲ ಒಂದು ಏನದ ಮನುಷ್ಯರಂದ್ರೆ ಯಾರ್ಯಾರಪ್ಪ, ಒಂದು ವೈಡ್ ಒಂದು ಅಗ್ದಿ ಅವನ ಹೆಸರನ್ನ ಸಹಿತ ಹಾಕಿಕೊಡ್ತಾನೆ ಭಗವಂತ. ಏನಂತಾನವ? In the previous chapter, Krishna talked about a wide range of living beings. ಹಿಂದಿನ ಅಧ್ಯಾಯದೊಳಗ ಇಂಥದ ಒಂದು ಸನ್ನಿವೇಶ ಬಂದಾಗ ಅಲ್ಲಿನೂ ಕೂಡ ಸಾಕಷ್ಟು ಜೀವಿಗಳ ಉದಾಹರಣೆ ಕೊಟ್ಟಿದ್ದ. ಏನಂತ ಕೊಟ್ಟಿದ್ದವ? ಬ್ರಾಹ್ಮಣ, ಗವಿ, ಹಸ್ತಿನಿ. ಬ್ರಾಹ್ಮಣ, ಗವಿ, ಹಸ್ತಿನಿ. ಗವಿ ಅಂದ್ರೆ ಆಕಳ, ಹಸ್ತಿನಿ ಅಂದ್ರೆ ಆನೆ. ಒಬ್ಬ ಬ್ರಾಹ್ಮಣನಲ್ಲಿ ಮೂರರಲ್ಲಿ ಅವ ತಾರತಮ್ಯ ಮಾಡುದಿಲ್ಲ ಅಂತ ಕೊಟ್ಟಿದ್ದ. He took elephant, he took dog, he took a brahmana, dog eater, he took different living beings he has taken, and ಸ್ವಪಾಕೇಚರ್ ತಗೊಂಡ್ರು. ಅಂದ್ರೆ ಡಾಗ್ ಈಟರ್, ನಾಯಿ ತಿನ್ನವು ಕೂಡ ಸಮಭಾವದಿಂದ ಕಾಣ್ತಾನ ಅಂತ ಹೇಳಿ. Different living beings were taken. Here in the 6th chapter also, among human beings themselves, how many varieties are there? He gives a list. What is that variety? ಎಷ್ಟು ಜನ ಅದರಪ್ಪ ಮನುಷ್ಯರಲ್ಲಿ ಕೂಡ ಎಷ್ಟು ಜನ ಅದ, ಅವರ ಒಂದು ವಿಶೇಷಣವಾಗಿ ಈ ಒಂದು ಶ್ಲೋಕದಲ್ಲಿ ಕೊಡಗಲ್ಲ. ಸುಹೃತ್ ಅನ್ನೋದು ಒಂದೇ ಹೆಸರು. ಸುಹೃತ್, ಗುಡ್ ಪೀಪಲ್, ಒಳ್ಳೆ ಜನ, ಒಳ್ಳೆ ಹೃದಯವಂತರು, ಹೂ ಆರ್ ವೆಲ್ ವಿಶರ್ಸ್ ಆಫ್ ಎವ್ರಿ ಒನ್. ಇವ್ರು ಎಲ್ಲರ ಬಗ್ಗೆನೂ ಇವ್ರಿಗೆ ಒಳ್ಳೆ ವಿಚಾರ ಇತ್ತು. ಅವ್ರಿ ಅವ್ರ ಎಂತ ಅವ್ರು ಬೇಕಾದಂತವ್ರು ಕೆಟ್ಟಿರ್ಲಿ, ಅವ್ರು ಚಲೋರಿ ಅಂತ. ಯಾಕ ಅವ್ರು ಹೆಂಗದಾರ ವಿಚಾರ ಮಾಡಂಗಿಲ್ಲ, ಇವ ಹೆಂಗಿರ್ತಾನ ಹಂಗ ಕಾಣ್ತಾರ ಅವ್ರು. ನಾವು ಚಲೋ ಇದ್ವಿ ಅಂದ್ರೆ ನಮ್ ಚಲೋ ಭಾವನೆ ಮಾಡ್ತೀವಿ ನಾವು. ಆದ್ರಿಂದ ಇವ್ರಿಗೆ ಚಲೋರ್ಗೆ ಚಲೋರ್ಗೆ ಎಲ್ಲರೂ ಚಲೋರ ಕಾಣ್ತಾರ. ಅದಕ್ಕೆ ಇವರು ಸುಹೃತ್ ವೆಲ್ ವಿಷಯರ್ ಆಫ್ ಎವ್ರಿ ಒನ್. ಸೊ ಸುಹೃತ್ ಮೀನ್ಸ್ ಏನಂತಾರ, ಸ್ವಭಾವೇನ ಹಿತಃ ಅಸಂಶಿ. ಬೈ his or her own nature he is very well wisher of everyone. ಸ್ವಭಾವತಃ ಅವರು ಪ್ರತಿಯೊಬ್ಬರಿಗೆ ಒಳ್ಳೇದಾಗಲಿ ಅಂತಕೊಂಡು ಆಶಾ ಭಾವನೆಗಳಿರ್ತಾರೆ. Therefore, when anyone needs any help, his mind naturally goes for him. ಯಾರದ ಒಂದು ಸಹಾಯ ಕೇಳುವುದಲ್ಲ, ಬೇಕಂತ ಅವ್ನು ನೋಡುತ್ತೇನೆ ಅನಿಸ್ತೈತಿ, ಇವ್ರು ಸಹಾಯ ಕೇಳಾಕತ್ತಾರ, ಬೇಕಾಗಿತ್ತು ಇವ್ರಿಗೆ ಅನಿಸ್ತಂದ್ರೆ ಅವ ಹೋಗಿ ಸಹಾಯ ಮಾಡಿಬಿಡ್ತಾನ. ಸೊ ಸ್ವಭಾವೇನ, ಸೊ ವಿತೌಟ್ ಎನಿ ಕಂಡೀಷನ್ ಆರ್ ಎನಿ ಎಕ್ಸ್ಪೆಕ್ಟೇಷನ್, ಅವರಿಂದ ಏನು ಬಯಸುದಿಲ್ಲ. ಅವ್ರು ನನಗಾದ್ರೆ ನಾ ಅವ್ರಿಗೆ ಮಾಡ್ಬೇಕು, ಇಲ್ಲ ನಾ ಮಾಡ್ಬೇಕು ಮಾಡಿ ಬಂದ್ಬಿಡ್ತಾರ. ವಿತೌಟ್ ಎಕ್ಸ್ಪೆಕ್ಟೇಷನ್, ಏನು ಅವರಿಂದ ಬಯಕೆ ಏನು ಮತ್ತ ಹೊರತ ಅವರಿಂದ ಬಯಸದೆ ಅವ್ರಿಗೆ ಏನ್ ಸಹಾಯ ಮಾಡ್ಬೇಕು ಆ ಸಹಾಯ ಹಸ್ತಮನ್ನ ಅವ್ರಿಗೆ ಸಲ್ಲಿಸ್ಕೊಂತಾರ. ಒನ್ ಹೂ ಇಸ್ ಎ ವೆಲ್ ವಿಷರ್ ಈಸ್ ಕಾಲ್ಡ್ ಸುಹೃತ್. ಅವಾಗ ಏನಂತಾರ? ಸುಹೃತ್. ಇನ್ನೊಬ್ಬ ಯಾರಪ್ಪ ಜನ ಯಾರು ನಮ್ ಸುತ್ತ ಇರೋ ಮಿತ್ರಂ ಮೀನ್ಸ್ ಅನದರ್ ಗುಡ್ ಪರ್ಸನ್, ಬಟ್ ಹಿ ಇಸ್ ನಾಟ್ ಸ್ವಭಾವೇನ ಹಿತ ಅಸಂಶಿ. ಸ್ಥೇನ ವಶೇನ ಹಿತ ಆಸಾಮಿ, ಬಿಕಾಸ್ ಅದರ್ ಪರ್ಸನ್ ಈಸ್ ನೋನ್ ಟು ಮೀ ಅಂಡ್ ದೇರ್ಫೋರ್ ಐ ವಿಲ್ ಹೆಲ್ಪ್. ಯಾವ ಮನುಷ್ಯ ನನಗೆ ಗೊತ್ತದಾನ ಅವಂಗ ನಾನು ಸಹಾಯ ಮಾಡ್ತೇನೆ.
ಯಾವ ಮನುಷ್ಯ ನನಗ್ ಗೊತ್ತದ ಅವ್ನು ಸಹಾಯ ಅವ ಗೊತ್ತಿದ್ದವ ಇರ್ಲಿ ಗೊತ್ತಿಲ್ದಾವ ಇರ್ಲಿ ಅವ ಸಹಾಯ ಮಾಡಿದ ಸುಹೃತ್. ಇವ ಗೊತ್ತಿದ್ದವರಟ್ಟು ಸಹಾಯ ಮಾಡ್ತಾನೆ, ಯಾರು ಗೆಳೆಯ. ಬಿಕಾಸ್ ಅದರ್ ಪರ್ಸನ್ ಈಸ್ ನೋನ್ ಟು ಮೀ ಅಂಡ್ ದೇರ್ ಫೋರ್ ಐ ವಿಲ್ ಹೆಲ್ಪ್ ಯು. ಅವನ್ ನನಗೆ ಬೇಕಾದವದನ ಅವ್ನು ನಾ ಸಹಾಯ ಮಾಡ. ನನಗೆ ಯಾರೇನು ಗೊತ್ತಿಲ್ಲಪ್ಪ ಅವ್ನು ನಾ ಮಾಡ್ಬೋಲ್ಪ, ಯಾರ್ಯಾರ ಮಾಡಿ ಏನು ಉಪಯೋಗ ಅಂತ. ಅಂಡ್ ಇಫ್ ದ ಅದರ್ ಪರ್ಸನ್ ಇಸ್ ಅನ್ನೋನ್ ಐ ಡೋಂಟ್ ವಾಂಟ್ ಟು ಹೆಲ್ಪ್ ಹಿಮ್. ಅವ ಯಾರ ನನ್ನ ಪರಿಚಯ ಇದ್ದ ಆದ್ರೂ ಅವ ಬಹಳ ಸಹಾಯ ಹಸ್ತವನ್ನ ಬೇಡಾಗತ್ತ ನಮ್ದು ಕೂಡ ಗೊತ್ತಾದ್ರೂ ಅವನಿಗೆ ನಾ ಸಹಾಯ ಮಾಡಕ್ ಹೋಗುದಿಲ್ಲ. ಯಾರಿವ ಗೆಳೆಯ. ಸೆಕೆಂಡ್ ಪರ್ಸನ್ ಈಸ್ ಎ ಕಂಡೀಷನಲ್ ಹೆಲ್ಪರ್. ಇವಾಗ ಪರಿಚಯ ಇದ್ದವ್ರು ಎಷ್ಟು ಸಹಾಯ ಮಾಡ ಇವ ಗೆಳೆಯ. ದ ಫಸ್ಟ್ ಪರ್ಸನ್ ಈಸ್ ಅನ್ಕಂಡೀಷನಲ್ ಹೆಲ್ಪರ್. ಅವ ಮನೇದಾವ್ ಏನದನ ಯಾವುದೋ ಒಂದು ಬಯಸದನ್ನ ಸಹಾಯ ಮಾಡ. ಇವ ಬೈಕಿ ಇಟ್ಕೊಂಡು ಸಹಾಯ ಮಾಡ. ಇವತ್ ಗೆಳೆಯ ಸಹಾಯ ಮಾಡಿದ್ರೆ ನಾಳೆ ನನಗೂ ಸಹಾಯ ಮಾಡ್ಯಾನಲ್ಲ ಅನ್ನೋದು ಒಳಗೆ ಇರ್ತೈತಿ. ಇವ ಎರಡನೇ ರೀತಿ ಗೆಳೆಯ. ಇನ್ನ ಥರ್ಡ್ ಒನ್ ಇಸ್ ಅರಿ. ಅರಿ ಅಂದ್ರೆ ವೈರಿ. So you have to split the verse properly. The word ari you will not see in the verse, but you will get it in the split in the when you split it properly. ಸುಹೃತ್, ಮಿತ್ರ, ಅರಿ, ಉದಾಸೀನ. ಅರಿ ಮತ್ತು ಉದಾಸೀನ ಎರಡು ಕೂಡ್ಯಾವಲ್ಲೇ ಅವನು ಬಡ್ಕೋಬೇಕು. ಅರಿ ಅನ್ನೋದು ಕಾಣುದಿಲ್ಲ ಶಕ್ತಿ ಸೂತ್ರದಲ್ಲಿ, ಆ ಶ್ಲೋಕದಲ್ಲಿ ಅರಿ ಅನ್ನೋದು ಕಾಣುದಿಲ್ಲ. ಅದು ಎಲ್ಲೈತಿ ಅಂದ್ರ ಸುಹೃತ್, ಮಿತ್ರ, ಅರಿ, ಉದಾಸೀನ ಅಲ್ಲಿ ಬಡ್ಕೋಬೇಕು. ಕೈಯಾಗ ಯಾರ ಕೈ ಬುಕ್ ಐತಿ ಅಲ್ಲಿ ಹೊಡ್ಕೋಬೇಕು. ಅರಿ ಅಂದ್ರೆ ವೈರಿ ಅಲ್ಲಿ ಹೊಡ್ಕೊಂಡಾಗ ಸಿಗ್ತೈತಿ. ಅರಿ ಇಲ್ಲ ಅದು ಸ್ಫುಟವಾಗಿ ಕಾಣುವುದಿಲ್ಲ, ಅದೇ ಸಂಧಿ ಆಗ್ಯದ. ಸುಹೃತ್, ಮಿತ್ರ, ಅರಿ, ಉದಾಸೀನ. ಅರಿ ಪ್ಲಸ್ ಉದಾಸೀನ ಅರಿ ಉದಾಸೀನ ಅಂತ ಆಗ್ಯದ. is hidden in the word mitram. Therefore do not search for ari, and that is because of sandhi rule. So ari means enemy. Paroksham api apriyaha. So the one who is not in front of me but who does harm. ಯಾರ್ರಿ ವೈರಿ? ನನ್ನ ಮುಂದೆ, ನನ್ನ ಎದುರಿಗೆ ಇಲ್ಲಿವ, ನನ್ನ ಎದುರಿಗೆ ಇಲ್ಲ. who is not in front of me but who does harm. ಆದ್ರೆ ಅವ ನನಗೆ ಅನ್ಯಾಯ ಮಾಡವ. ಆದ್ರೆ ಹೆಂಗ್ ಮಾಡ್ತಾನವ? ಹಿಂದಿಂದ ಮಾಡವ. ನನಗ್ ಗೊತ್ತಾಗದಂಗ ಅನ್ಯಾಯ ಮಾಡವ ಯಾರದವ ಅವ ನನ್ನ ವೈರಿ. The indirect harmer, the one who harms is called enemy. ನನಗ್ ಗೊತ್ತಿಲ್ಲದಂಗ ನನಗೆ ಮೋಸ ಮಾಡಿ ನನಗ ನುಕ್ಸಾನ್ ಮಾಡವ ಏನಂತಾರ ಅವನು ವೈರಿ. ಇವನು ಕೂಡ ಮನುಷ್ಯರಲ್ಲಿ ಬರ್ತಾನೆ. Then the next type of person is ಉದಾಸೀನ. ಇನ್ನೊಬ್ಬ ನಾಲ್ಕನೇದವ ಯಾರು? ಉದಾಸೀನ. ಉದಾಸೀನ ಅಂದ್ರೆ ಏನು? ಮೀನ್ಸ್ an indifferent person. He doesn't do good for me. He doesn't do any harm to me. He doesn't bother about my existence at all. This indifference, the one who has got is called ಉದಾಸೀನ. ಅವಂಗ ನನಗೆ ಚಲೋ ಮಾಡ್ಬೇಕಂತೂ ಇಲ್ಲ, ಅವಂಗ ನನಗೆ ಕೆಟ್ಟ ಮಾಡ್ಬೇಕಂತೂ ಇಲ್ಲ. ಅವನ ನಜರ್ನಾಗ ನಾ ಇಲ್ಲ ಅಂತವ್ ಏನಂತಾರ? ಉದಾಸೀನ. ವಿವಿಧ ಮನೋಯೋರ್ ಉಪೇಕ್ಷೆಯ ಉದಾಸೀನ. When there is a problem between two people, if I do not want to interfere at all and I do not want to help also either of them, then I am called ಉದಾಸೀನ, indifferent. ಯಾವಾಗ ಒಂದಿಬ್ರು ನ್ಯಾಯ ಮಾಡಕತ್ತಾರ, ಜಗಳ ಮಾಡಕತ್ತಾರ, ಆ ಇಬ್ರು ಜಗಳದಾಗ ಇಬ್ಬರಿಗೂ ನಾ ಸಪೋರ್ಟ್ ಮಾಡೋದಿಲ್ಲ, ಇಬ್ಬರಿಗೂ ನಾ ದ್ವೇಷ ಮಾಡೋದಿಲ್ಲ, ಅವಂಗೇನಂತಾರ? ಉದಾಸೀನ. Then the next type of person is called ಮಧ್ಯಸ್ಥ. ಇನ್ನೊಬ್ಬ ಅದನ್ನ ಯಾರ್ರಿ? ಮಧ್ಯಸ್ಥ. ಮಧ್ಯಸ್ಥ ಅಂದ್ರೆ ಯಾರು? ವಿವಿಧ ಮನ್ಯಯೋರ್ ಹಿತ ಅಸ್ಮಿ ಅಸಂಶಿ. When there are two people having problems, this person is interested in well-being of both of them. ನೀವು ಮಧ್ಯಸ್ಥ ಏನದಲ್ಲ, ಇಬ್ರು ನ್ಯಾಯ ಮಾಡಕತ್ತಾರ, ಇಬ್ಬರದು ಹಿತ ಬಯಸಾಗತ್ತಾನೆ, ಅವು ಏನಂತಾರ? ಮಧ್ಯಸ್ಥ. If I am interested in well-being of only one, I am ಪಕ್ಷಪಾತಿ. ಆ ಇಬ್ಬರ ಪೈಕಿ ಒಬ್ಬರದ ಅಭ್ಯುದಯ ಬಯಸ್ತೀನಿ ಅಂದ್ರೆ ಅವಾಗ ನಾನು ಪಕ್ಷಪಾತಿ ಹಾಕೇನಿ. ಇಬ್ಬರಿಗೂ ಅಭ್ಯುದಯ ಬಯಸ್ತೀನಿ, ಇಬ್ಬರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಅಂತಂದ್ರೆ ಮಧ್ಯಸ್ಥ ಅನ್ಸ್ಕೊತ. ಶಬ್ದಗಳ ಅರ್ಥನ ನಮಗ್ ಗೊತ್ತಾಗಲ್ರಿ. ಇವೆಲ್ಲ ಇಷ್ಟು ಡೇರ್ ಶಬ್ದದ ಅರ್ಥ ಹೇಳಿದಾಗ ಓ ಅಂತೀವಿ. ಮಧ್ಯಸ್ಥ ಅಂದ್ರೆ ಯಾರ್ರಿ? ಮಧ್ಯದಾಗ ನಾವು ಮಧ್ಯಸ್ಥ ಅಂತೀವಿ ನಾವು, ಸಿಂಪಲ್ ಅರ್ಥ. ನಾವ ಮಧ್ಯಸ್ಥ ಹಂಗಲ್ಲಪ್ಪ, ಮಧ್ಯಸ್ಥ ಅಂದ್ರೆ ಹೆಂಗದ ನಾವ ಅಂತಂದ್ರೆ ಅವ್ರಿಬ್ರಿಗೂ ಒಳ್ಳೇದಾಗಲಿ ನಾವು ಮಧ್ಯಸ್ಥ.
If I am interested in well-being of only one, I am Pakshapati. But if I am interested in the well-being of both, I am a mediator. I am a Madhyastha. Like the UN United Nations coming, then there is the same problem that they become ಮಧ್ಯಸ್ಥ. ಈಗ ನೋಡ್ರಿ ಎರಡು ದೇಶಕ್ಕೆ ಸಂಬಂಧ ಪಾಕಿಸ್ತಾನ ಇಂಡಿಯಾ ಜಗಳ ಆಯ್ತು. ಅವಾಗ ಮಧ್ಯಸ್ಥ ಬರೋರು ಏನದಲ್ಲ, ಇಬ್ಬರಿಗೂ ವೆಲ್ ವಿಷರ್ ಇರ್ತಾರೋ. ಯುನೈಟೆಡ್ ನೇಷನ್ ವಿಶ್ವ ಸಂಸ್ಥೆ ಅಂತದ. ಆ ವಿಶ್ವಸಂಸ್ಥೆ ಬಂದು ಯಾಕಪ್ಪ ಏನ್ ಯುದ್ಧ ಮಾಡಕತ್ತೀರಿ, ಯುದ್ಧದಿಂದ ಯಾರಿಗೂ ಲಾಭ ಇಲ್ಲ, ಎಲ್ಲರಿಗೂ ಹಾನಿನ ಆಗ್ತತಿ, ಯುದ್ಧ ಮಟ್ಟಕ್ಕೊಳಿಸ್ರಿ, ಶಾಂತಿ ಸಮಾಧಾನ ಹೇಳಕ್ ಬರ್ತಾರಲ್ಲ ಅವ್ರಿಗೆ ಅಂತಾರೆ ಮಧ್ಯಸ್ಥ. ಅವ್ರು ಏನ್ ಮಾಡ್ತಾರ, ಹಿತ ಯಾರಿಗೆ, ಪಾಕಿಸ್ತಾನ ಹಿತ ಇರಂಗಿಲ್ಲ, ಅವ್ರಿಗೆ ಇಂಗ್ಲೆಂಡ್ ಇಂಡಿಯಾ ಹಿತ ಇರಂಗಿಲ್ಲ, ಇಬ್ಬರದು ಹಿತವನ್ನ ಬಯಸೋರು ಯುನೈಟೆಡ್ ನೇಷನ್ಸ್ ಅಂತವು. ಅಂತವ್ರಿಗೆ ಏನಂತಾರ ಮಧ್ಯಸ್ಥ. Then the next one is called ದ್ವೇಷ. ಇನ್ನೊಬ್ಬ ಯಾರು, ದ ಒನ್ ಹೂ ಈಸ್ ಹೇಟ್ಫುಲ್. ದ್ವೇಷ ಮಾಡವ, ಇನ್ನೊಬ್ಬ ದ್ವೇಷ ಮಾಡ್ತಾನವ. ದ್ವೇಷ ಯೋಗ್ಯತೆ, a person whose behavior is such that it will only generate hatred in my mind. ಅವ ದ್ವೇಷ ಮಾಡವ ಏನದಲ್ಲ, ಅವ ಅಂದ್ರೆ ಸಾಕ್ರಿ, ಯಾರ ಬಗ್ಗೆನೂ ಚಲೋ ಮಾತಾಡೋದಿಲ್ಲ. The one who has got, the one he provokes hatred, the one who generates hatredness by his or his behavior is called ದ್ವೇಷ. ಅವ ಬಂದವ್ರ ಬಗ್ಗೆ ಯಾರ ಬಗ್ಗೆ ಅಭಿಪ್ರಾಯ ಹೇಳ್ಬಿಟ್ಟಾದ್ರೆ ಚಲೋ ಮಾಡ್ಬೇಕನ್ನೋಗೂ ಮನಸ್ಸು ಬಂದಿರ್ಬಾರ್ದು, ಸಹಾಯ ಮಾಡ್ಬೇಕನ್ನೋಗೂ ಮನಸ್ಸು ಬಂದಿರ್ಬಾರ್ದು. ಆ ನಮ್ಮನಿ ಕೆಡಿಸ್ತಾನ ಅವ ದ್ವೇಷ ಭಾವನೆ ಇರ್ತಾವ. The one who generates hatredness by his or her behavior is called ದ್ವೇಷ. ಪ್ರತ್ಯಕ್ಷಂ ಅಪ್ರಿಯ, ಹರಿಹಿ ಈಸ್ ಪರೋಕ್ಷ ಅಪ್ರಿಯ. ವೈರಿ ಪರೋಕ್ಷ ಅಪ್ರಿಯ ಅದಾನ, ಇವ ಏನದಲ್ಲ ದ್ವೇಷ ಮಾಡವ ಪ್ರತ್ಯಕ್ಷ ಅಪ್ರಿಯ ಅದಾನ. ದ್ವೇಷ ಈಸ್ ಪ್ರತ್ಯಕ್ಷಂ ಅಪ್ರಿಯ. ನೋಡುತ್ತ ಸಾಕ, ಅವ ಎದುರ ಬದಲನ ಅವನ್ ನೋಡುತ್ತಾನ, ಅವ ಪ್ರತ್ಯಕ್ಷವಾಗಿನ ಅವ ಅಪ್ರಿಯ ಇರ್ತಾನವ. ಯಾರು ಅವ ದ್ವೇಷಿ, ದ್ವೇಷ ಮಾಡ್ತಾನ. ಅಂಡ್ ವೆನ್ ದೇರ್ ಆರ್ ಅನದರ್ ಟೈಪ್ ಆಫ್ ಪರ್ಸನ್, ಬಂಧು, ಸಂಬಂಧಿಕ, ರಿಲೇಟಿವ್. The one who is related to me through my family is called ಬಂಧು. ನನ್ನ ಕುಟುಂಬದಿಂದ ರಕ್ತ ಸಂಬಂಧವನ್ನು ಹೊಂದಿದವಾಗ ನಾನೇನಂತೇಳಿ ಸಂಬಂಧಿಕ, ರಿಲೇಟಿವ್, ಬಂಧು. The one who is connected, ಬಂಧತೆ ಇತಿ ಬಂಧು. ಯಾವನು ತನಗೆ ಸಂಬಂಧ, ರಕ್ತದಿಂದ ಸಂಬಂಧ ಅಂಟಿಕೊಂಡಿರ್ತಲ್ಲ ಅವಾಗ ಏನಂತೀವಿ ಬಂಧು. ಬಂಧಿಸ್ಕೊಂಡಾನ, ರಕ್ತದಿಂದ ಬಂಧಿಸ್ಕೊಂಡಾನ. The one who is connected my family relationship, ನನ್ನ ಕುಟುಂಬದ ಸದಸ್ಯರೊಂದಿಗೆ ಯಾರ್ದೋ ಒಬ್ಬ ಕುಟುಂಬ ಸದಸ್ಯರಿಗೆ ಅವನ ಸಂಬಂಧ ಅದ ಅಂದಾಗ ಅವ ಏನಂತಾರ ಬಂಧು. ಇವರೆಲ್ಲರೂ ಜನರು, ಇವರಿಷ್ಟರಲ್ಲಿಯೂ ಕೂಡ ಸಮಭಾವ ಬರ್ಬೇಕು ನಮಗೆ. ಅಂಡ್ ಫೈನಲಿ ಸಾಧು ಮೀನ್ಸ್ ನೋಬಲ್ ಪರ್ಸನ್ ಹೂ ಫಾಲೋಸ್ ಧರ್ಮ. ಸಾಧು ಸಂತರು ಇರ್ತಾರೆ, ಧರ್ಮವನ್ನ ಆಚರಣೆ ಮಾಡ್ತಿರ್ತಾರೆ, ಸಾತ್ವಿಕರು ಹೃದಯರು ಇರ್ತಾರೆ, ಅಂತವ್ರಿಗೆ ಏನಂತಾರ ಸಾಧುಗಳು. ಧಾರ್ಮಿಕ ಪುರುಷ ಇನ್ ಇನ್ನು ವ್ಯವಹಾರ ಹೇಳ್ಬೇಕಂದ್ರೆ ಧರ್ಮದಿಂದ ಯಾರು ಬೇಕಾದ್ರೂ ಇರ್ಲಿ, ಅವ್ರು ಬಿಳಿ ಡ್ರೆಸ್ನಾಗ ಇರ್ಲಿ, ಕ್ಯಾಮಿ ಒಳಗಡೆ ಇರ್ಲಿ, ಬಟ್ ಧರ್ಮದಿಂದ ನಡ್ಕೊಳ್ಳೋರು ಏನದಾರಲ್ಲ ಅವ್ರಿಗೆ ನಾವೇನಂತೀವಿ ಸಾಧುಗಳು. ಪ್ರೀವಿಯಸ್ಲಿ ವಿ ಹ್ಯಾಡ್ ದ ವರ್ಡ್ ಸುಹೃತ್, which means who is doing some good action to others, but here the word sadhu means whether he is helping others or not. There may not be an opportunity, you can do help when there is somebody needing help, but even when there is no help needed, a person who lives a life of values, that person is called sadhu, ಧಾರ್ಮಿಕ ಪರ್ಸನ್. ಇಲ್ಲಿ ಏನ್ ಹೇಳ್ತಾರಂದ್ರೆ ಸುಹೃತ್ ಮತ್ತು ಧಾರ್ಮಿಕ, ಇದು ಸುಹೃತ್ ಮತ್ತು ಸಾಧುಗೆ ಏನ್ ವ್ಯತ್ಯಾಸ? ಅವನು ಒಳ್ಳೇದ ಮಾಡ್ತಾನೆ, ಇವನು ಒಳ್ಳೇದ ಮಾಡ್ತಾನೆ, ಅವನು ಸಾತ್ವಿಕ ಇರ್ತಾನೆ, ಇವನು ಸಾತ್ವಿಕ ಇರ್ತಾನೆ, ಏನ್ ವ್ಯತ್ಯಾಸ ಏನು ಅಂತ ಕೇಳಿದ್ರೆ ಹೇಳ್ತಾರ ಅವರು, we had a third suhrut, which means who is doing some good action to others. ಇವ ಕೆಲವೊಂದು ಒಳ್ಳೆ ಕಾರ್ಯಗಳನ್ನ ಮಾಡ್ತಾನೆ, ಯಾರು ಇವ ಸುಹೃತ್ ಇದ್ದಾವ. ಬಟ್ ಹಿಯರ್ ದ ವರ್ಡ್ sadhu means whether he is helping others or not, there may be an opportunity, you can do help. ಅವ ಹೆಲ್ಪ್ ಮಾಡ್ಬೇಕಂತಿಲ್ಲ, ಅವ ಯಾರು ಇವ ಸಾಧು ಹೆಲ್ಪ್ ಮಾಡ್ಬೇಕಂತಿಲ್ಲ. ಅವಂಗ ಅವಕಾಶ ಸಿಕ್ತು ಅಂದ್ರೆ ಮಾಡ್ತಾನ, ಇಲ್ಲ ಅಂದ್ರೆ ಅವನ ಸಾಧು ಇರ್ತಾನ, ಅವ ಏನ್ ಹೆಲ್ಪ್ ಮಾಡಕ್ ಸಾಧ್ಯತೆ. ಆದ್ರಿಂದ ಅವಕಾಶ ಇತ್ತು ಮಾಡ್ತಾನ, ಇಲ್ಲ ಅಂದ್ರೆ ಬಿಡ್ತಾನ. ಸೊ ಯು ಕ್ಯಾನ್ ಡೂ ಹೆಲ್ಪ್ ವೆನ್ ದೇರ್ ಇಸ್ ಸಂಬಡಿ ನೀಡಿಂಗ್ ಹೆಲ್ಪ್, ಬಟ್ ಈವನ್ ವೆನ್ ದೇರ್ ಇಸ್ ನೋ ಹೆಲ್ಪ್ ನೀಡೆಡ್, ಎ ಪರ್ಸನ್ ಹೂ ಲಿವ್ಸ್ ಎ ಲೈಫ್ ಆಫ್ ವ್ಯಾಲ್ಯೂಸ್, ದ್ಯಾಟ್ ಪರ್ಸನ್ ಇಸ್ ಕಾಲ್ಡ್ ಸಾಧು. ಯಾವಾಗ
ದೇರ್ ಇಸ್ ನೋ ಹೆಲ್ಪ್ ನೀಡೆಡ್. ಯಾವಾಗ ಯಾವೊಂದು ಈ ಸಹಾಯ ಯಾರಿಗೂ ಬೇಕಾಗಿನೇ ಇಲ್ಲ. ಆದರೂ ಕೂಡ ಅವ ಏನ್ ಮಾಡ್ತಾನ, ತನ್ನ ಜೀವನವನ್ನ ತನ್ನ ಪಾಡಿಗೆ ಆ ಏನ ನಿಯಮ ಕಟ್ಟು ಪದ್ಧತಿಗಳದಾವ ಅದ್ರ ಪ್ರಕಾರ ಜೀವನ ನಡೆಸ್ತಾನಂದ್ರೆ ಅವ್ನು ಸಾಧು ಅನ್ನಬೇಕು, ಧಾರ್ಮಿಕ ಪುರುಷ ಅನ್ಬೇಕು. ದೆನ್ ಪಾಪೇಶು, ದ ಒನ್ ಹೂ ಲೀಡ್ಸ್ ಎ ಲೈಫ್ ಆಫ್ ಅಧರ್ಮ, ಅನ್ರೈಟಿಯಸ್ ಪರ್ಸನ್ ಈಸ್ ಕಾಲ್ಡ್ ಅಧರ್ಮ, ಅಧಾರ್ಮಿಕ ಪುರುಷ. ಮುಂಜಾನೆ ಸಂಜೆ ನಾನು ಮತ್ತೊಬ್ಬರಿಗೆ ಅನ್ಯಾಯ ಮಾಡೋದನ್ನ ಕೆಲಸ ಮಾಡ್ತಾನೆ, ನಮ್ಗೆ ಅನ್ಬೇಕು ಅಧಾರ್ಮಿಕ ಮನುಷ್ಯ. These are all the types of people that we have. In fact, in search we will have more variety. ಇನ್ನ ಹುಡ್ಕೊಂಡ್ ಹೋದ್ರೆ ಇನ್ನೂ ಬಹಳ ಮಂದಿ ಸಿಗ್ತಾರೆ. ಇನ್ನೊಬ್ಬರು ಸೇರಿಸ್ತೇನೆ ಬೇಕಾದ್ರೆ, ನಾನು ಸೇರಿಸ್ತೇನೆ. ನಮ್ಮ ನೆರೆಹೊರೆ ಯಾರು? ನಮ್ಮ ನೆರೆಹೊರೆ. ಎಂತ ಬೇಕಾದಂತ ಚಲೋ ಅದಾನಂದ್ರು ಕೂಡ ಅವನ ಬಗ್ಗೆ ಒಳ್ಳೆಯ ಭಾವನೆ ಬರೋದು ಬಹಳ ಕಷ್ಟ. ವಾಟ್ ಈಸ್ ದ ಜ್ಞಾನಿ attitude towards all of them? ಹೆಂಗ ಜ್ಞಾನಿ ಇರ್ತಾನಪ್ಪ ಅವ್ರು ಕೂಡ ಅಂದ್ರ ಸಮಂ ಬುದ್ಧಿ ವಿಶಿಷ್ಯತೆ. ದ ಜ್ಞಾನಿ ಹ್ಯಾಸ್ ಗಾಟ್ ಸೇಮ್ ಬುದ್ಧಿ, ಸಮ ಬುದ್ಧಿ. ಹಿ ಹ್ಯಾಸ್ ಗಾಟ್ ದಿ ಇಕ್ವಾನಿಟಿ. ಇವರೆಲ್ಲರಲ್ಲಿ ಕೂಡ ಸಮತ್ವ ಬುದ್ಧಿಯಿಂದ ಇರ್ತಾರಲ್ಲ ಅವ ಮಾತ್ರ ಜ್ಞಾನಿ. ಉಳಿದವರೆಲ್ಲ ಜ್ಞಾನಿಗಳ ಅಲ್ಲ ಅಂತ. ಆ ಮಟ್ಟಿಗೆ ನಮ್ದು ಎಕ್ಸ್ಪಾನ್ಷನ್ ಆಫ್ ಮೆಡಿಟೇಷನ್ ಇರಬೇಕು. ನಮ್ಮ ಹೃದಯದೊಳಗೆ ಎಲ್ಲರಿಗೂ ಜಾಗ ಇರಬೇಕು, ಇಂಬಿಡಿದ ಜಾಗ ಇರಬೇಕು. ನಾವು ದಿಸ್ ಕ್ಯಾನ್ put some quality questions in our mind. ನಮ್ಮ ಮನಸ್ಸಿನಾಗ ಇಷ್ಟು ಹೇಳಿದ ಮೇಲೆ ಕೆಲವೊಂದು ಪ್ರಶ್ನೆಗಳು ಉದ್ಭವ ಆಗ್ತಾವ. ಏನ್ ಪ್ರಶ್ನೆಗಳು ಆಗ್ತಾವ? ಹೌ ಕ್ಯಾನ್ ಐ ಸಿ ಆಲ್ ದ ಪೀಪಲ್ ಈಕ್ವಲಿ? ಎಲ್ರಿ ಇವ್ರೆಲ್ಲರನ್ನು ಸಮದೃಷ್ಟಿಯಿಂದ ನೋಡೋಕೆ ಹೆಂಗ್ ಸಾಧ್ಯ ರೀ? When one person is a criminal, the other person is a saint, how can I look both of them equally? ಒಬ್ಬವ ಅದಾನ ಸಾಧು ಪುರುಷ, ಒಬ್ಬವ ಅದಾನ ಕ್ರಿಮಿನಲ್, ವೈರಿ ಕ್ರೂರಿ ಅದ. ಅದೇ ಮುಂಜಾನೆ ಹಿಡಿದು ಸಂಜೆ ಮನ ಕೆಟ್ಟ ಕೆಲಸನ ಮಾಡ. ಇಬ್ಬರಲ್ಲಿ ಸಮಭಾವದಿಂದ ನೋಡ್ಬೇಕಂದ್ರೆ ಹೆಂಗ್ ಸಾಧ್ಯ? ಬಹಳ ಇದಾತಲ್ಲ, ಇದು ವಿಚಿತ್ರ ಆತಲ್ಲ ನೀವು ಹೇಳೋದು. ಡಸ್ ಇಟ್ ಮೀನ್ ದಟ್ ಐ ಶುಡ್ ಡೂ ನಮಸ್ಕಾರ ಟು ಕ್ರಿಮಿನಲ್ ಅನ್ಸೋ? ಏನದಲ್ಲ ಕ್ರೂರಿ ಕ್ರಿಮಿನಲ್, ಏನ ಮುಂಜಾನೆ ಸಂಜೆ ಮಠ ಏನ್ ಅಧರ್ಮ ಕೆಲಸ ಮಾಡ್ತಾನಲ್ಲ ಅವಂಗ ನಾನು ಮುಳುತ್ತೆ ನಮಸ್ಕಾರ ಮಾಡ್ಬೇಕೇನೋ? ಏನ್ ಹೇಳ್ತೀರಿ ನೀವು ಅಂತ ಕೇಳ್ತಾಕಲ್ಲ ನಮ್ಗೆ. Therefore, what does it mean? The ಸಮಬುದ್ಧಿ must be understood very well. ಇದು ಸಮಬುದ್ಧಿ ಅಂದ್ರೆ ಏನ್ಪಾ ಅದನ್ನ ಸರಿಯಾಗಿ ತಿಳ್ಕೊ. ನಿನ್ನ ಮನ್ಸಿಗೆ ಬಂದಂಗೆ ತಿಳ್ಕೊಬೇಡ, ಇಲ್ಲಿ ಶಾಸ್ತ್ರದಾಗ ಹೆಂಗ್ ಹೇಳ್ತಾರಂಗೆ ತಿಳ್ಕೊ. The ಸಮಬುದ್ಧಿ must be understood very well. I have discussed this in the 5th chapter itself. ಅದನ್ನ 3ನೇ ಅಧ್ಯಾಯ ಕರೆಂಟ್ ಹೋಟು 3ನೇ ಅಧ್ಯಾಯದಲ್ಲಿ ಸ್ವಲ್ಪ ಇದು ಕೂಡ ನಿಂದ ಮೊಬೈಲ್ ಕೂಡ ಶಾರದಾ ಶಾರದಾ